ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. BSc ನರ್ಸಿಂಗ್, ಬಿ ಫಾರ್ಮಸಿ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ಗಳ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು 2025ನೇ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ನಡೀತಾ ಇದೆ. ಸ್ಪೆಷಲಿ ಮೊದಲಿಗೆ ನಡೀತಾ ಇರುವಂಥದ್ದು ಯಾವುದಂತಂದರೆ BSc ನರ್ಸಿಂಗ್. ಸೊ BSc ನರ್ಸಿಂಗಿಗೆ ಸಂಬಂಧಿಸಿದಂತಹ ಒಂದು ಅಪ್ಡೇಟ್ಗಳನ್ನು ಕೂಡ ನಾನು ಪ್ರತಿ ಸಾರಿ ಕೂಡ ಲೈವ್ ಮುಖಾಂತರ ಇರ್ಬೋದು ಅಥವಾ ವಿಡಿಯೋ ಮುಖಾಂತರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಸಂಬಂಧಿಸಿದಂಥ ಡೌಟ್ಗಳಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಪ್ಪ ಅಂತಂದರೆ ಕಾಮೆಂಟ್ಗಳನ್ನು ಹಾಕೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನೀವು ಕೇಳಿರುವಂಥ ಪ್ರಶ್ನೆ ಏನಂತಂದರೆ, ವೆರಿಫೈ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಆದರೆ ನೋಡಿ ಅಭ್ಯರ್ಥಿಗಳೇ, KE ಮುಖಾಂತರ ವೆರಿಫಿಕೇಷನ್ ಸ್ಲಿಪ್ಪಿಗೆ ಅಂಥೇಳಿ ಸಪ್ರೇಟ್ ಆದಂಥ ಒಂದು ಲಿಂಕನ್ನು ಕೊಡ್ತಾರೆ. ಆದರೆ ಅದಕ್ಕೂ ವೆರಿಫೈ ಸ್ಲಿಪ್ ಡೌನ್ಲೋಡ್ ಅಂತಲೇ ಬರುತ್ತೆ. ಅದ್ರ ಜೊತೆಗೆ ಏನಂದರೆ ಒಂದು ಆದೇಶ ಕೂಡ ಬರುತ್ತೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಅದಕ್ಕೆ ಡೇಟ್ ಕೊಟ್ಟಿದ್ದೀವಿ ಅಂಥೇಳಿ. ಸೊ ಇನ್ನೂವರೆಗೆ ಕೂಡ ಯಾವುದೇ ಥರದ ಅಪ್ಡೇಟ್ ಈ ಸದ್ಯಕ್ಕೆ ಇರೋದಿಲ್ಲ. ಆದರೆ ಅರ್ಜಿ ಮುದ್ರಣ ಲಿಂಕ್ ಅಂತ ಒಂದಿದೆ ಅಷ್ಟೇ. ಸೊ ಅರ್ಜಿ ಮುದ್ರಣ ಲಿಂಕ್ ಅಂದರೆ ಏನು? ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದಾಗ ಕಳ್ಕೊಂಡಿರ್ತೀರಾ, ನೀವು ನಿಮ್ಮ ಅಪ್ಲಿಕೇಶನನ್ನು ಕಳ್ಕೊಂಡಿರ್ತೀರಾ. ಅಪ್ಲಿಕೇಶನ್ ಆವಾಗ ಏನೋ ಇದರಲ್ಲಿ KCET ಟೈಮಲ್ಲಿ ಅಪ್ಲಿಕೇಶನ್ಗಳು ಇರೋದಿಲ್ಲ ನಿಮ್ಮ ಹತ್ರ. ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ ಅಂಥೇಳಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ವೆರಿಫಿಕೇಷನ್ ಸ್ಲಿಪ್ ಅಲ್ಲ ಇದು ಅರ್ಜಿ ಮುದ್ರಣ. ಅರ್ಜಿನ ಮುದ್ರಣಕ್ಕೂ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅರ್ಜಿ ಮುದ್ರಣ ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಸೊ ನೀವೇನು ಅಪ್ಲಿಕೇಶನ್ ಹಾಕಿದ್ರಿ, ಸೊ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ನೀವು ತೆಗೆದು ಇಟ್ಕೋಬೇಕಾಗುತ್ತೆ. ಮುಂದಿನ ದಿನಗಳ ಅಡ್ಮಿಷನ್ ಟೈಮಲ್ಲಿ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ರೀ. ಯಾಕಂತಂದರೆ ಇವತ್ತು ರಜೆ ಇದೆ, ನಾಳೆ ರಜೆ ಇದೆ, ಓಕೆ. ಆಮೇಲೆ ಮುಂದಿನ ವಾರದಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಏನಪ್ಪ ಅಂದರೆ ಅಪ್ಡೇಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇನ್ನೂ ಏನಂತಂದರೆ ಸ್ಪಾಟ್ ರ್ಯಾಂಕನ್ನು ಕೊಡೋದ್ರಲ್ಲೇ ಇದ್ದಾರೆ, ಬಿಜಿ ಇದ್ದಾರೆ. ಸ್ಪಾಟ್ ರ್ಯಾಂಕ್ ಇರ್ಬೋದು, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ಅವರುಗಳಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಇರ್ಬೋದು, ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಆಗುತ್ತೆ. ಇದ್ರ ಜೊತೆ KE ಕೂಡ ಏನು ಮಾಡುತ್ತೆ ಅಂದರೆ ಬೇರೆ ಬೇರೆ ವಿವಿಧ ಹುದ್ದೆಗಳು ಇರ್ಬೋದು, ಬೇರೆ ಬೇರೆ DCET ಈ ಥರ ಒಂದು ಕೋರ್ಸ್ಗಳ ಅಪ್ಡೇಟು ಕೂಡ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ, ಸ್ಲೋ ಡೌನ್ ಆಗುತ್ತೆ ವರ್ಕ್. ಸೊ ಕಾಯಬೇಕಾಗತ್ತೆ. ಆಮೇಲೆ ವೆರಿಫೈ ಸ್ಲಿಪ್ ಬಂದ ತಕ್ಷಣ ನಾನು ಕೂಡ ನಿಮಗೆ ಏನು ಮಾಡ್ತೀನಿ ಅಂದರೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಅಲ್ಲಿ ತನಕ ನೀವು ಕಾಯಿರಿ. ಅದಕ್ಕಿಂತ ಮೊದಲು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ನೀವು ಬಿಡೋದು ಬಿಟ್ಟು ನಿಮ್ಮ ಸಮೀಪದಲ್ಲಿರುವಂಥ ಕಾಲೇಜ್ಗಳ ಲಿಸ್ಟ್ಗಳನ್ನು ಮಾಡ್ಕೊಳ್ರಿ. ಹಾಗೆ ಯೂಟ್ಯೂಬಲ್ಲಿ ಲಿಸ್ಟ್ಗಳನ್ನು ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯೂಟ್ಯೂಬಲ್ಲಿ ಫೀಸ್ ಬಗ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಫಿಸಿಕಲಿ ನೀವು ಅಂದರೆ ಗೌರ್ಮೆಂಟ್ 10,000 ರೂಪಾಯಿ ಫೀಸಿಗೂ ಕೂಡ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ಹೋದರೆ ಅಲ್ಲಿ ಹೋದ ಮೇಲೆ 80,000 1,00,000 ರೂಪಾಯಿ ಕೇಳ್ತಾರೆ. ಅಲ್ಲ ಸರ್, ನಾನು 10,000 ರೂಪಾಯಿ ಫೀಸಿಗೆ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ಆರ್ಡರ್ ಕಾಪಿಲಿ 10,000 ರೂಪಾಯಿ ಇದೆ ಅಂದರೆ, ಹೌದು ಅದು 10,000 ರೂಪಾಯಿ ಬೇರೆ, ನಮ್ಮ ಕಾಲೇಜ್ ಫೀಸ್ ಬೇರೆ ಅಂತ ಹೇಳ್ತಾರೆ. ಇಂಥ ಕಾಲೇಜುಗಳು ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿದ್ದಾವೆ. ಹುಷಾರಾಗಿ ಅಂಥ ಕಾಲೇಜುಗಳಿಂದ ಅವಾಯ್ಡ್ ಮಾಡಬೇಕಂದ್ರೆ ಇವಾಗಲೇ ನೀವು ಲಿಸ್ಟ್ ಮಾಡಿಟ್ಕೋಬೇಕಾಗುತ್ತೆ, ಯಾವುದು ಒಳ್ಳೆ ಕಾಲೇಜು, ಯಾವುದು ಕಾಸ್ಟ್ಲಿ ಫೀಸ್ ಇರುವಂಥ ಕಾಲೇಜ್ ಅನ್ನೋದನ್ನು.